ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕರ್ನಾಟಕದ 3 ಸಾಧಕರಿಗೆ ಅತ್ಯುನ್ನತ ಪ್ರಶಸ್ತಿ ಲಭಿಸಿದೆ. ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಮಂಡ್ಯದ ಅಕ್ಷರ ಸಂತ ಅಂಕೇಗೌಡ ಅವರಿಗೆ ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಸಾಧನೆಯನ್ನು ಗುರುತಿಸಿ ಪದ್ಮಶ್ರೀ ಗರಿ ಲಭಿಸಿದೆ. ಇನ್ನು ಡಾಕ್ಟರ್ ಸುರೇಶ್ ಹನಗವಾಡಿ ಅವರಿಗೂ ಕೂಡ ಪದ್ಮಶ್ರೀ ಗೌರವ ಸಿಕ್ಕಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಸುರೇಶ್ ಹನಗವಾಡಿ ಅವರ ಸಾಧನೆಯನ್ನ ಗುರುತಿಸಿ ಈ ಒಂದು ಪದ್ಮಶ್ರೀ ಗೌರವವನ್ನ ಕೊಟ್ಟಿರೋದು. ಇನ್ನು ಬೆಂಗಳೂರಿನ ಎಸ್.ಡಿ. ಸುಶೀಲಮ್ಮ ಅವರಿಗೆ ಪದ್ಮಶ್ರೀ ಗರಿ ಲಭಿಸಿದೆ. ಸಮಾಜ ಸೇವೆ ಕ್ಷೇತ್ರದಲ್ಲಿ ಎಸ್.ಡಿ. ಸುಶೀಲಮ್ಮ ಅವರ ಸಾಧನೆಯನ್ನು ಗುರುತಿಸಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಮೂವರು ಸಾಧಕರಿಗೆ 3 ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಷರ ಸಂತ ಅಂಕೇಗೌಡರು, ವೈದ್ಯಕೀಯ ಕ್ಷೇತ್ರಕ್ಕೆ ಸಾಧನೆ ಮಾಡಿದಂತ ಡಾಕ್ಟರ್ ಸುರೇಶ್ ಹನಗವಾಡಿ ಅವರು, ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ಎಸ್.ಡಿ. ಸುಶೀಲಮ್ಮ ಅವರಿಗೆ ಇವತ್ತು ಪದ್ಮಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಇವತ್ತು ಪಟ್ಟಿಯನ್ನ ಬಿಡುಗಡೆ ಮಾಡಿರುವಂತಹ ಕೇಂದ್ರ ಸರ್ಕಾರ, ಅದರಲ್ಲಿರುವಂತಹ ಪಟ್ಟಿಯಲ್ಲಿ ಈ 3 ಕನ್ನಡಿಗರ ಹೆಸರಿದೆ. ಸಾಮಾಜಿಕ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಕಲೆ ಮತ್ತು ಸಾಹಿತ್ಯದ ಕ್ಷೇತ್ರದಲ್ಲಿ ಅಂಕೇಗೌಡರಿಗೆ ಸಿಕ್ಕಿರುವಂತಹ ಈ ಒಂದು ಪದ್ಮಶ್ರೀ ಪ್ರಶಸ್ತಿ ನೋಡಿ. ಒಬ್ರು ತಮ್ಮ ಸ್ವಂತ ಜಮೀನನ್ನ ಮಾರಿ ಅಲ್ಲಿ ಉಚಿತ ಲೈಬ್ರರಿಯನ್ನ ತೆರೀತಾರೆ. ಇನ್ನು ಡಾಕ್ಟರ್ ಸುರೇಶ್ ಹನಗವಾಡಿ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಮಹತ್ತರವಾದಂತಹ ಸಾಧನೆಯನ್ನ ಮಾಡಿದ್ದಾರೆ. ಇನ್ನು ಸಮಾಜ ಸೇವೆಯ ವಿಚಾರದಲ್ಲಿ ಎಸ್.ಡಿ. ಸುಶೀಲಮ್ಮ ಅವರಿಗೆ ಸಿಕ್ಕಿರುವಂತಹ ಈ ಒಂದು ಗೌರವ, ಮೂವರ ಫೋಟೋವನ್ನ ಕೂಡ ನೀವು ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಡಾಕ್ಟರ್ ಸುರೇಶ್ ಹನಗವಾಡಿ ಅವರು ಅವರಿಗೆ ಲಭಿಸಿರುವಂತಹ ಪದ್ಮಶ್ರೀ ಪ್ರಶಸ್ತಿ. ನೋಡಿ, ಜೆಜಿಎಂ ಮೆಡಿಕಲ್ ಕಾಲೇಜು ಪ್ರಾಧ್ಯಾಪಕರಾಗಿದ್ದಾರೆ ಅವರು. 4 ದಶಕಗಳಿಂದ ಹಿಮೋಫಿಲಿಯಾ ಪೀಡಿತ ಮಕ್ಕಳ ಸೇವೆಯನ್ನ ಮಾಡ್ತಿದ್ದಾರೆ. ಹಿಮೋಫಿಲಿಯಾ ಪೀಡಿತರಾಗಿರುವಂತಹ ಮಕ್ಕಳಿಗೆ ಅವರು ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ. ರಾಜ್ಯ ಹಿಮೋಫಿಲಿಯಾ ಸೊಸೈಟಿ ಸಂಸ್ಥಾಪಕರು ಕೂಡ ಆಗಿದ್ದಾರೆ. ಹಿಮೋಫಿಲಿಯಾ ಪೀಡಿತ ಮಕ್ಕಳಿಗೆ ಉಚಿತವಾಗಿ ಅವರು ಚಿಕಿತ್ಸೆಯನ್ನ ಕೊಡ್ತಾ ಇರೋದು. ಸಂಸ್ಥೆಯ ನಿರ್ಮಾಣಕ್ಕೆ ದಿವಂಗತ ಎಸ್ಪಿಬಿ ಸಹಕಾರವನ್ನ ಕೂಡ ಕೊಟ್ಟಿದ್ರು. ಎಸ್ಪಿ ಬಾಲಕೃಷ್ಣ ಅವರು. ಡಾಕ್ಟರ್ ಅವರ ಸಾಧನೆಯನ್ನ ಇಲ್ಲಿ ಗಮನಿಸ್ತಾ ಇದ್ದೀವಿ. ಒಬ್ಬೊಬ್ಬರ ಸಾಧನೆ ಕೂಡ ಅದ್ಭುತವಾಗಿದೆ ನೋಡಿ. ಒಬ್ಬರು ಜಮೀನನ್ನ ಮಾರಿ ಇವತ್ತು ಉಚಿತ ಲೈಬ್ರರಿಯನ್ನ ಕಟ್ತಾರೆ. ಇನ್ನೊಬ್ರು ಉಚಿತವಾಗಿ ಅವರು ಚಿಕಿತ್ಸೆಯನ್ನ ಕೊಡ್ತಾ ಬರ್ತಾರೆ. ಇನ್ನು ಸುಶೀಲಮ್ಮ ಅವರು ನೋಡಿ ವೀಕ್ಷಕರ, ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಎಸ್.ಡಿ. ಸುಶೀಲಮ್ಮ ಅವರು ನಮ್ಮೊಂದಿಗೆ ಜಾಯ್ನ್ ಆಗ್ತಾರೆ, ಮಾತಾಡ್ತಾರೆ. ಇವತ್ತು ಅವ್ರೆಲ್ರಿಗೂ ಕೂಡ ಅವರು ಯಾವತ್ತೂ ನಮಗೆ ಇಂಥ ಒಂದು ಪ್ರಶಸ್ತಿ ನಮಗೆ ಸಿಗುತ್ತೆ ಅಂತೇಳಿ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಕರ್ನಾಟಕದ ಹೆಸರಾಂತ ಮಹಿಳಾ ಸಮಾಜ ಸೇವಕಿ ಅವರು ಮತ್ತು ಶಿಕ್ಷಣ ತಜ್ಞೆ ಕೂಡ ಆಗಿದ್ದಾರೆ. ಸಮೂಹ ಸಾಮಾಜಿಕ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕಿಯಾಗಿ ಮಹಿಳಾ ಒಕ್ಕೂಟಗಳ ರಚನೆ, ಶಿಶು ಸಂರಕ್ಷಣಾ ಕೇಂದ್ರ ಹಾಗೂ ಸ್ವಯಂ ಉದ್ಯೋಗ ತರಬೇತಿಯಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಂತವರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ, ರಾಣಿ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ಸಿಕ್ಕಿದೆ, ದುರ್ಗಾಬಾಯಿ ದೇಶಮುಖ್ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ. ಹಲವು ಗೌರವಗಳಿಗೆ ಭಾಜನರಾಗಿದ್ದಾರೆ. ಈಗ ನಮ್ಮೊಂದಿಗೆ ಸುಶೀಲಮ್ಮ ಅವರು ಖುದ್ದು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ನಿಮಗೆ. ಅನೇಕ ಪ್ರಶಸ್ತಿಗಳು ಸಿಕ್ಕಿದೆ ನಿಮಗೆ. ಇವತ್ತು ದೇಶದ ಅತ್ಯುನ್ನತ ಗೌರವ ಲಭಿಸಿರೋದು. ನಿಮ್ಮ ಮೊದಲ ಪ್ರತಿಕ್ರಿಯೆ? ಖಂಡಿತ ಸರ್, ಖಂಡಿತ ಸರ್. ಹೇಳಿ ಸರ್. ಅಮ್ಮ, ನಿಮ್ಗೆ ಇವತ್ತು ಅತ್ಯುನ್ನತ ಗೌರವ ಸಿಗುತ್ತೆ, ಪದ್ಮಶ್ರೀ ಪ್ರಶಸ್ತಿ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ತುಂಬಾ ಖುಷಿ ಆಗಿರ್ತೀರಿ. ಯಾವತ್ತಾದ್ರೂ ಅಂದ್ಕೊಂಡಿದ್ರ ನನಗೊಂದು ದಿನ ದೇಶದ ಅತ್ಯುನ್ನತ ಗೌರವ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ? ನಾನು ಏನು ಅನ್ಕೊಂಡಿಲ್ಲ ಸರ್. ಯಾವಾಗ್ಲೂ ಅಷ್ಟೇ, ಯಾವುದಕ್ಕೂ
ಇಂಥದ್ದು ಬೇಕು ಅನ್ನೋದು ಕೇಳಿಲ್ಲ ಇದುವರೆಗೂ. ಹಾ. ಆದ್ರೆ ಭಗವಂತನ ಕೃಪೆ, ಗುರುಗಳ ಕೃಪೆ, ನಿಮ್ಮಂತವರೆಲ್ಲರದ್ದು ಒಂದು ಆಶೀರ್ವಾದ. ಹಾ. ಅಮ್ಮ, ಎಷ್ಟು ವರ್ಷಗಳಿಂದ ನೀವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಬಂದ್ರಿ? ಹೇಗೆಲ್ಲ ಒಮ್ಮೆ ಹಿಂದೆ ತಿರುಗಿ ನೋಡಿದಾಗ 50 ವರ್ಷ ಆಯ್ತು ಸರ್. ಆ ಒಂದು ಜರ್ನಿಯನ್ನ ನಮ್ಮೊಂದಿಗೆ ಮೆಲ್ಕು ಹಾಕ್ಬೋದಾ ಸರ್? ಟೈಮ್ ಎಷ್ಟು ಕೊಡ್ತೀರಿ ನೀವು? ನೀವು ಮಾತಾಡಿ ಅಮ್ಮ, ನಿಮ್ದೇ ಸಮಯ. ನಿಮಗೆ ನಾವು ಇವತ್ತು ಗೌರವ ಕೊಡುವಂತ ಸಮಯ, ನಿಮ್ಮದೇ ಟೈಮ್. ಮಾತಾಡಿ ಅಮ್ಮ. ಸರ್ 1975ರಲ್ಲಿ ನಾವು ಅಕ್ಟೋಬರ್ 16ರಲ್ಲಿ ಇದನ್ನ ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡುವ ಬರೀ ಮಹಿಳೆಯರೇ ಕೂಡಿ ಇದನ್ನ ಮಾಡಿದ್ದು. ನಮ್ಮ ಸುಮಂಗಲಿ ಸೇವಾಶ್ರಮ ಸಮಸ್ಯೆ ಮಾಡುವಾಗ ತುಂಬಾನೇ ಕಷ್ಟ ಇತ್ತು. ನಿಮಗೆ ಗೊತ್ತಿರೋ ಹಾಗೆ ಕಷ್ಟ, ಕಾರ್ಪಣ್ಯಗಳು, ಹೊಗಳಿಕೆ, ತೆಗಳಿಕೆ ಏನೆಲ್ಲ ಬರುತ್ತೆ. ಅದನ್ನೆಲ್ಲ ಬದಿಗೊತ್ತಿ ನಮ್ಮ ಗುರಿ ಏನಿತ್ತಂದ್ರೆ ಸಮಾಜಕ್ಕೊಂದು ಕೊಡುಗೆ ಕೊಡಬೇಕು. ಸಮಾಜದಲ್ಲಿ ಮುಂದೆ ಬಹಳ ಮುಖ್ಯವಾಗಿ ಮಹಿಳೆಯರಿಗೆ ಉದ್ಯೋಗದ್ದು, ಪ್ಲಸ್ ನಮ್ದೊಂದು ಸಮಸ್ಯೆದಲ್ಲಿರ್ತಕ್ಕಂಥ ಮನೆಗಳಿಲ್ಲದೆ ಇರ್ತಕ್ಕಂಥ ಸ್ಲಮ್ಗಳಲ್ಲಿ ಮನೆ ಕಟ್ಟಿಸ್ತಕ್ಕಂಥದ್ದು, ಶಾಲೆ ಬಹಳ ಮುಖ್ಯವಾಗಿ, ಮತ್ತೆ ಮಕ್ಕಳಿಗೆ ಹಾಸ್ಟೆಲು, ಓಲ್ಡ್ ಏಜ್ನವರಿಗೆ ಹಾಸ್ಟೆಲು, ಇದನ್ನೆಲ್ಲ ಉಚಿತವಾಗಿ ಮಾಡ್ತಾ ಇದ್ವಿ ಸರ್ ನಾವು. ಜೊತೆನಲ್ಲಿ ಇದು ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ನಿಮಗೆ ಗೊತ್ತಿರೋ ಹಾಗೆ ಅಡ್ಡಿ ಆತಂಕಗಳು ಬರ್ತವೆ. ಆದರೆ ಅದನ್ನೆಲ್ಲ ನಾವು ಗಮನಕ್ಕೆ ತಗೊಳ್ಳಲ್ಲ. ಯಾವುದೇ ಬರಲಿ ನಮ್ಮ ಪಾಡ್ ನಾವು ಮಾಡ್ಕೊಂಡು ಹೋಗೋಣ ಅಂತ. ಇದಕ್ಕೆ ನಮ್ಮ ಸರ್ಕಾರದವರು ಸಹ ಕೈ ಜೋಡಿಸಿದ್ದಾರೆ, ದಾನಿಗಳು ಕೈ ಜೋಡಿಸಿದ್ದಾರೆ, ಕಂಪನಿಗಳು ಕೈ ಜೋಡಿಸಿದ್ದಾರೆ, ಮತ್ತೆ ಕೇಂದ್ರ ಸರ್ಕಾರದವರು ಸಹ ಕೈ ಜೋಡಿಸಿದ್ದಾರೆ. ಸೊ ಎಲ್ಲರ ಒಂದು ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ನಾವು ತಗೊಂಡು ಬರ್ತಾ ಇದ್ದೀವಿ. ಮತ್ತೆ ಈಗ ನಾವು ಪ್ರೈಮರಿ ಹೆಲ್ತ್ ಬಗ್ಗೆ ನೋಡ್ಕೊಂಡ್ರೆ ಪ್ರೈಮರಿ ಹೆಲ್ತ್ ಸೆಂಟರ್ ಸ್ಟಾರ್ಟ್ ಮಾಡಿದ್ವಿ. ಅದು ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಮತ್ತೆ ಫ್ಯಾಮಿಲಿ ಕೌನ್ಸಿಲ್ ಗೊತ್ತಲ್ಲ ಸರ್, ಕುಟುಂಬದಲ್ಲಿ ಸಮಸ್ಯೆ ಇರ್ತಕ್ಕಂಥ ಅದನ್ನ ಕೌನ್ಸಿಲಿಂಗ್ ಮಾಡಿ ಅವರಿಬ್ಬರನ್ನ, ಗಂಡ ಹೆಂಡತಿ ಇಬ್ಬರನ್ನ ಸೇರಿಸಿ ಅವ್ರನ್ನ ಆಶೀರ್ವಾದಿಸಿ ಕಳಿಸ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಇಟ್ಟಾಗ ತುಂಬಾ ಜನ ಸಂಸಾರದಲ್ಲಿ ಸುಖವಾಗಿದ್ದಾರೆ ಸರ್. ಈಗೂ ಸಹ ಅವರು ಆಗಾಗ ಬರ್ತಾರೆ. ನಮ್ಮಲ್ಲಿ ಬಸವ ಜಯಂತಿ ಮಾಡ್ತಾರಲ್ಲ, ಅಂತ ಸಮಯದಲ್ಲಿ ಎಲ್ಲರೂ ಬರ್ತಾರೆ ಸರ್. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ. ನಾವೊಂದು ಬ್ರೋಷರ್ನಲ್ಲಿ ತುಂಬಾ ಇದೆ ಟ್ರೈನಿಂಗ್ ಕೊಟ್ಟಿರ್ತಕ್ಕಂಥದ್ದು, ಟೈಲರಿಂಗು, ಮಗ್ಗದ್ದು, ಮತ್ತೆ ಕಂಪ್ಯೂಟರು, ಈ ಫಿನೈಲ್ ಮತ್ತೆ ಇದೆಲ್ಲ ಮನೆಗೆ ಉಪಯೋಗ ಆಗ್ತಕ್ಕಂಥದ್ದು, ಸೋಪ್ ಪೌಡರ್, ಇದನ್ನೆಲ್ಲ ಕೊಟ್ಟು ಕೆಲವರು ಅದನ್ನೇ ಉದ್ಯೋಗವಾಗಿ ಮಾಡಿಕೊಂಡು ಅದನ್ನ ಮಾಡ್ತಾ ಇದ್ದಾರೆ ಸರ್. ಬಹಳ ಮುಖ್ಯವಾಗಿ ಗೋರಿಬಿದನೂರಿನಲ್ಲಿರೋರು ನಮ್ಮಲ್ಲಿ ಟ್ರೈನಿಂಗ್ ಬಂದಿದ್ರು. ಅವ್ರಿಗೆ ನಾವು ಟ್ರೈನಿಂಗ್ ಕೊಟ್ಟಾಗ ಟ್ರೈನಿಂಗ್ ತಗೊಂಡು ಹಳ್ಳಿನಲ್ಲಿ ಹೋಗಿ ಅವರು ಹಪ್ಪಳ ಮಾಡ್ಬಿಟ್ಟು ಪ್ರಥಮವಾಗಿ ನಾವೇ ಪರ್ಚೇಸ್ ಮಾಡಿದ್ವಿ. ಈಗ ಮಾರ್ಕೆಟ್ ಹೇಗಿದೆ ಅಂದ್ರೆ ಅದಕ್ಕೊಂದು ಹೆಸರು ಕೊಟ್ಬಿಟ್ಟಿದ್ದಾರೆ, ಹಪ್ಪಳ ಸಪ್ಪಳ ಅಂತ ಹೇಳ್ಬಿಟ್ಟು. ಅವರು ಮಾಡ್ಕೊಂಡು ಈಗ ಮನೆಗಳು ಕಟ್ಕೊಂಡಿದ್ದಾರೆ. ಜೊತೆನಲ್ಲಿ ಕೋಆಪರೇಟಿವ್ ಸೊಸೈಟಿ ಮಾಡಿಬಿಟ್ಟು ಆ ಹಣವನ್ನ ಅದರಲ್ಲಿ ಹಾಕಿ ಈಗ ಸುಮಾರು ಒಂದು 2 ಕೋಟಿ ಆಗ ನಾವು ಇದು ಮಾಡಿದಾಗ, ಮತ್ತೆ ಈಗಂತೂ 3-4 ಕೋಟಿ ಇಟ್ಟಿರ್ತಾರೆ. ಮತ್ತೆ ಯಾರಿಗೆ ಸಮಸ್ಯೆ ಇರಬೇಕೋ ಅವ್ರಿಗೆ ಕೊಟ್ಟು, ಮತ್ತೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಇರುತ್ತಲ್ಲ ಸರ್, ಆ ರೀತಿ ಮಾಡಿಕೊಂಡು ಅದೊಂದು ಪೇಪರ್ನಲ್ಲೂ ಬಂದಿದೆ. ಸುಮಂಗಲಿ ಸೇವಾಶ್ರಮದಲ್ಲ ನಾವು ತರಬೇತಿ ಪಡ್ಕೊಂಡ್ವಿ. ಈಗ ನಮ್ಮೆಲ್ಲ ಆ ಹಳ್ಳಿನಲ್ಲಿ ಇರೋರೆಲ್ಲರೂ ಸಹ ಅದರಲ್ಲಿ ಭಾಗಿಗಳಾಗಿದ್ದಾರೆ. ಗಂಡಸರೆಲ್ಲರೂ ಹಪ್ಪಳ ತಗೊಂಡೋಗಿ ಮಾರಾಟ ಮಾಡ್ಕೊಂಡು ಬಾಂಬೆ ಆ ಕಡೆಗೆಲ್ಲ ಹೋಗಿ ಮಾರಾಟ ಮಾಡ್ಕೊಂಡ್ ಬರ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟು ಪೇಪರ್ನಲ್ಲಿ ಕೊಟ್ಟಿದ್ದಾರೆ ಸರ್. ಅದು ನಮಗೊಂದು ಖುಷಿ ಆಯ್ತು. ಚಿಕ್ಕದಾಗಿ ನಾವೊಂದು ಅವರಿಗೆ ಕಲಿಸಿದ್ದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದಾರಲ್ಲ ಅಂತ. ಕೆಲವರು ಮನೆಯಲ್ಲೇ ಉದ್ಯೋಗನ ಮಾಡಿಕೊಂಡು ಮಾರಾಟ ಮಾಡಿ ತಮ್ಮ ಲವ್ಲಿವುಡ್ ಅಂತ ಏನ್ ಹೇಳ್ತೀವಿ, ಊಟದ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಅವರು ಸಿದ್ಧ ಮಾಡ್ಕೊಂಡ್ಬಿಟ್ಟಿದೆ ಸರ್. ತುಂಬಾ ಜನ ಬರ್ತಾ ಇದ್ದಾರೆ ಸರ್. ಮತ್ತೆ ನಮ್ದು ಎಜುಕೇಶನ್ ಮಕ್ಕಳು ಇಲ್ಲಿಂದ 10th ಆದ ನಂತರನೇ ಮತ್ತೆ ಅವರಿಗೆ ಬೇರೆ ಕಡೆ ಕಾಲೇಜುಗಳು ಕಳಿಸಲಿಕ್ಕೆ ಹಾಸ್ಟೆಲ್ಗೂ ಅಲ್ಲಿ ಮಾಡಿ ಅವರ ಖರ್ಚು ವೆಚ್ಚವನ್ನು ನಮ್ಮ ಆಶ್ರಮದಿಂದ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ಇದರಿಂದ ಮತ್ತೆ ನಮಗೊಂದು 1 ಕೋಟಿ ಗಿಡಗಳನ್ನು ಹಾಕಬೇಕು ಅಂತ ಇದ್ದದ್ದು. ಅದರಲ್ಲಿ 40 ಲಕ್ಷ ಗಿಡಗಳನ್ನು ಹಾಕಿದ್ದೀವಿ. ಇನ್ನು 60 ಲಕ್ಷ ಇನ್ನೊಂದು ಈ ವರ್ಷ ಮತ್ತೆ ಮುಂದಿನ ವರ್ಷದೊಳಗಡೆ ಮುಗಿಸ್ಬೇಕು ಅಂತ
ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. ಇದರಿಂದ ಪರಿಸರ ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಅನೇಕರು ಇಲ್ಲಿ ಬಂದು ಟ್ರೈನಿಂಗ್ ತಗೊಳ್ತಾರೆ ಸರ್. ಸಮಾಜ ಸೇವೆ ಹೇಗೆ ಮಾಡಬೇಕು, NGOs ಅವರು ಬಂದು ಟ್ರೈನಿಂಗ್ ತಗೊಂಡು ಅವ್ರಿಗೂ ಟ್ರೈನಿಂಗ್ ಕೊಟ್ಟು ಅವರಿಗೆ ಹೇಗೆ ಹಣದ ವ್ಯವಸ್ಥೆ ಆಗಬೇಕು, ಅಕೌಂಟ್ಸ್ ಹೇಗೆ ಮಾಡಬೇಕು, ಇದನ್ನೆಲ್ಲ ಅವರಿಗೆ ಪ್ರಾಜೆಕ್ಟ್ ಹೇಗೆ ಮಾಡಬೇಕು ಅದೆಲ್ಲವನ್ನು ಅವರಿಗೆ ಹೇಳ್ಕೊಟ್ಟಿದ್ದೀವಿ. ಈಗ ಅವರು ಸಹ ಅವರೇ ಇಂಡಿಪೆಂಡೆಂಟ್ ಆಗಿ ನಡೆಸ್ಕೊಂಡು ಹೋಗೋಷ್ಟು ಒಂದು ಕೆಪಾಸಿಟಿ ಬಂದಿದೆ. ಸೊ ಇದು ಮಾಡ್ತಾ ಮಾಡ್ತಾ ಟ್ರೈಬಲ್ಸ್ ಕೈ ತಗೊಂಡಿದೀವಿ ಸರ್. ಮಾಗಡಿನಲ್ಲಿ ಕಾಡು ಜನರದೊಂದು ಕಾರ್ಯಕ್ರಮ ತಗೊಂಡ್ವಿ. ಅಲ್ಲಿ ಕಾಡು ಜನರ ಹೆಣ್ಮಕ್ಳು 30 ಜನ ಹೆಣ್ಮಕ್ಳಿಗೆ ಆಟೋ ಡ್ರೈವಿಂಗ್ ಅದು ಕೊಡಿಸಿ ಈಗ ಅವರಿಗೆ ಗವರ್ಮೆಂಟ್ ಆಟೋಗಳು ಕೊಡಿಸಿದ್ದಾರೆ. ಈಗ ದಿವಸ ನಮ್ದು ಸಂಕಲ್ಪ ಇದ್ದಿದ್ದು ಒಂದು ಮನೆಗೆ ಒಂದು 30,000 ರೂಪಾಯಿ ಆದರೂ ಅವರಿಗೆ ಒಂದು ಬರಬೇಕು, ಹಣ ಬರಬೇಕು, ಸಂಪಾದನೆ ಆಗಬೇಕು ಅಂತ. ಸೊ ಆ ಸಂಪಾದನೆಯಲ್ಲಿ ಅವರು ಮುಂದುವರಿ ಅನುಕೂಲ ಆಗತ್ತೆ ಅಂತೇಳಿ ಈಗ ಅವರನ್ನು ಸಂಪಾದನೆ ಮಾಡ್ಕೊಳ್ತಾ ಇದ್ದಾರೆ. ಜೊತೆನಲ್ಲಿ 1 ಎಕರೆ ಜಮೀನು, ಒಂದೊಂದು ಮನೆಗೆ 1 ಎಕರೆ ಜಮೀನು ಅಂದ್ರೆ 162 ಮನೆಗಳಿಗೂ 1 ಎಕರೆ ಜಮೀನು ಗವರ್ಮೆಂಟ್ ಅಲ್ಲಿ ಕೇಳಿಕೊಂಡು ಗವರ್ಮೆಂಟ್ ಅದನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ಸರ್. ಮಾಡಿ ಮತ್ತೆ 40-30 ಸೈಟ್ ಅನ್ನು ಸಹ ವ್ಯವಸ್ಥೆ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಅದು ಸಕ್ಸಸ್ ಆಗಿದೆ ಸರ್. ಸೊ ಮತ್ತೆ ಹೆಲ್ತ್ ಬಗ್ಗೆ ತುಂಬಾ ಕಡೆ ದೂರ ಹೋಗ್ಬೇಕಾಯಿತು. ಅವ್ರಿಗೇನಾದ್ರು ಡೆಲಿವರಿ ಸಮಸ್ಯೆ ಆಯಿತು ಅಂದರೆ, ಆರೋಗ್ಯದ ವ್ಯವಸ್ಥೆ ಆಯಿತು ಅಂದಾಗ ಅದಕ್ಕೆ ಕೇಳೋದಕ್ಕೆ ಒಂದು ಆಂಬ್ಯುಲೆನ್ಸ್ ಸಹ ಕೊಟ್ಟಿದೆ ಸರ್. ಮತ್ತೆ ಐ ಚೆಕಪ್ ಮಾಡಿಸಿದೀವಿ. ಐ ಚೆಕಪ್ ಮಾಡಿಸಿ ಅವರಿಗೆ ಆಪರೇಷನ್ ಮಾಡಿಸಿ ಮತ್ತೆ ಕನ್ನಡಕ ಅನ್ನು ಸಹ ಆರ್ಗನೈಸ್ ಮಾಡಲಿಕ್ಕೆ ರೋಟರಿ ಕ್ಲಬ್ ಇಂದ ಕೇಳ್ಕೊಂಡು ಮಾಡಿದ್ವಿ. ಮೊನ್ನೆ ರಾಮಕೃಷ್ಣ ಆಶ್ರಮದವ್ರು ಬಂದು ಸಾಕಷ್ಟು ಬೆಡ್ಶೀಟ್ಸ್ ಅದನ್ನೆಲ್ಲ ಕೊಟ್ಟು, ಆ ಚಳಿ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟು ಅವ್ರಿಗೆ ಆಶೀರ್ವಾದವಾಗಿದ್ದಾರೆ. ನಮ್ಮಿಂದ ಸಾಕಷ್ಟು ಬಟ್ಟೆಗಳು ಮತ್ತೆ ಅಕ್ಕಿ, ದವಸ ಧಾನ್ಯಗಳು ಇದೆಲ್ಲ ಕೊಡ್ತಾ ಇದೀವಿ ಸರ್. ಬಹಳ ಮುಖ್ಯವಾಗಿ ಕಾಡತಕ್ಕಂಥ ಮಹಿಳೆಯರು ಈ ರಾಗಿ ಬೆಳಿಲಿಕ್ಕೆ ನಾವು ಆರ್ಗನೈಸ್ ಮಾಡ್ಕೊಟ್ಟಿದ್ವಿ CSR ಫಂಡ್ ಇಂದ. ಅವರು ಅದನ್ನ ಬೆಳೆದು ನೋಡ್ತಿದ್ದಾರೆ. GKVKನವರು 25 ಜನ ಆರಿಸ್ಕೊಂಡಿದ್ದಾರೆ. ತುಂಬಾ ಚಂದ ಬೆಳೆದಿದ್ದೀರಿ ರಾಗಿನ ಅಂತ ಹೇಳ್ಬಿಟ್ಟು 25 ಜನಕ್ಕೆ ಸರ್ಟಿಫಿಕೇಟ್ ಮತ್ತೆ 5,000 ರೂಪಾಯಿ ಅವರಿಗೆ, ಅವರು ಜೀವನದಲ್ಲೇ ನೋಡಿರಲ್ಲ ಅನ್ಸುತ್ತೆ, 5,000 ರೂಪಾಯಿ ಗಿಫ್ಟ್ ಕೊಟ್ಟಿದ್ದಾರೆ ಸರ್. ಇನ್ನೊಬ್ರು ಗಂಡಸರು ಪಾಪ ಅವರು ನಮ್ಮಿಂದ ಟ್ರೈನ್ ಅಪ್ ಆದವರು, ಅವರು ರಾಗಿ ಬೆಳೆದ್ಬಿಟ್ಟು ಬರೀ ರಾಗಿ ಹುಲ್ದಲ್ಲೇನೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದೆ ಸರ್. ಅಂದ್ರೆ ನಾವು ಅವರಿಗೆ ಹೇಳ್ಕೊಟ್ಟಿದ್ದ ಮೆಥಡ್ ಇದೆಲ್ಲ ಅವರಿಗೆ GKVKನವ್ರು ಮತ್ತೆ ಅವರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಸರ್. ಕಾಡು ಜನರು ಇಷ್ಟೆಲ್ಲ ಮಾಡಿದಾರಲ್ಲ ಅಂತ ಅವರಿಗೆ ಖುಷಿ. ಕ್ಷಮೆ ಇರಲಿ, ತೊಂದರೆ ಕೊಡ್ತಾ ಇದ್ದೀನಿ. ನೀವು ಅನೇಕ ಅನಾಥ ಮಹಿಳೆಯರಿಗೆ, ಅನಾಥ ಮಕ್ಕಳಿಗೆ, ವೃದ್ಧರಿಗೆ ಆಶ್ರಯವನ್ನ ಕೊಟ್ರೆ ಅಂತ ನಮಗೆ ಗೊತ್ತಿದೆ ವಿಚಾರ. ಅಂದ್ರೆ ನನ್ಗೊಂದು ವಿಚಾರ, ಇದು ನಾನು ಈ ಸಂದರ್ಭದಲ್ಲಿ ಕೇಳ್ಬೇಕೋ ಕೇಳಬಾರ್ದೋ ಗೊತ್ತಿಲ್ಲ. ಈ ನೀವು 15 ವರ್ಷ ನೀವು ಒಂದು ಕಡೆ ಕೆಲಸ ಮಾಡ್ತಾ ಇದ್ರಿ, ರೆಂಕೋ ಕಾರ್ಖಾನೆಯಲ್ಲಿ ಅಲ್ವಾ? ಹೌದು ಸರ್. ಯಾಕೆ ಕಾರ್ಖಾನೆಗೆ ನೀವು ರಾಜೀನಾಮೆ, ನಿಮ್ಮ ವೃತ್ತಿ ಜೀವನಕ್ಕೆ ರಾಜೀನಾಮೆ ಕೊಟ್ಟಿದ್ ಯಾಕೆ? ಅಲ್ಲಿಂದ ಬಂದಾದ್ಮೇಲೆ ಏನೇನ್ ಮಾಡ್ಕೊಂಡ್ಬಂದ್ರಿ ಸರ್? ಅಲ್ಲಿ ಇದಕ್ಕೆ ನಾವು ಕೊಟ್ವಿ. ಅಂದ್ರೆ ನನಗೇನಿತ್ತಂತಂದ್ರೆ, ಏನೋ ನಾನು 9ನೇ ಕ್ಲಾಸ್ ಓದ್ತಾ ಇರ್ಬೇಕಾದ್ರೆ ಸರ್, ಆಗ ನಮ್ಮ ಪ್ರಿನ್ಸಿಪಾಲ್ ಕೈಯಿಂದ ಒಂದು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ನನಗೂ ಕೊಟ್ರು ಕರೆದು. ತಗೊಂಡ ತಕ್ಷಣ ಅದು ಅನೌನ್ಸ್ ಮಾಡಿದ್ರು. ಏನಂತ ಹೇಳಿದರೆ, ಓಲ್ಡ್ ಸ್ಟೂಡೆಂಟ್ಸ್ ಏನು ಒಂದು ಸಂಘ ಮಾಡ್ಕೊಂಡಿದ್ರು, ಅದರಲ್ಲಿ ದುಡ್ಡನ್ನ ಕಲೆಕ್ಟ್ ಮಾಡಿ ಇಟ್ಟಿದ್ರಲ್ಲಿ ಎಜುಕೇಶನ್ಗೆ ಬಳಸಬೇಕು ಅಂತೇಳಿ ಅವ್ರು ಅದು ಬುಕ್ ಅನ್ನ ಅವ್ರು ಕೊಟ್ಟಿದ್ದಂತ ಹೇಳಿ ಅನೌನ್ಸ್ ಮಾಡಿದ ತಕ್ಷಣನೇ ಆ ಬುಕ್ ನನ್ನ ಕೈಗೆ ಬಂದ ತಕ್ಷಣ ನಾನು ಅಲ್ಲೇ ಸಂಕಲ್ಪ ಮಾಡಿದಂದ್ರೆ, ನಾನು ಓದಿ ಕೆಲಸ ಸೇರಿ ದುಡ್ಡು ಬಂದ ಮೇಲೆ ನನ್ನ ಕೈಲಾದಷ್ಟು ಎಜುಕೇಶನ್ಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಶುದ್ಧ ಸಂಕಲ್ಪ ಮಾಡಿದ್ದೆ ಸರ್. ಅದು ಸಕ್ಸಸ್ ಆಯ್ತು ಸರ್. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಮ್ಮೊಂದಿಗೆ ಇಷ್ಟೊತ್ತವರೆಗೂ ಮಾತಾಡಿದಕ್ಕೆ ನಿಮ್ಗೆ ಒಳ್ಳೇದಾಗ್ಲಿ. ಅತ್ಯುನ್ನತ ಗೌರವನ ನಿಮ್ಗೆ ಸಿಕ್ಕಿದೆ, ಬಹಳ ಖುಷಿ ಇದೆ, ಬಹಳ ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಸರ್. ಇದಕ್ಕೆಲ್ಲರೂ ಕೊಟ್ಟಿದ್ದೆ.